ಇನ್ನು ಮುಂದೆ ನಾನೊಂದು ಡೈಲಿ ವ್ಲಾಗ್ ಮಾಡೋಣ, ಎವ್ರಿ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ನಾನು ಅರ್ಲಿ ಮಾರ್ನಿಂಗ್ ಎದ್ದು ಹೊರಟಿದ್ದು ವರ್ಕೌಟ್ ಮಾಡಲಿಕ್ಕೆ. ಹೌದು, ಏರೋಬಿಕ್ಸ್ ಕ್ಲಾಸ್ಗೆ ಅಂತ ಹೊರಟೆ. ವರ್ಕೌಟ್ ಮಾಡಿದೆ, ಸಿಕ್ಕಾಪಟ್ಟೆ ದಪ್ಪ ಆಗಿದ್ದೀನಿ ಅಂತ ಅಂದ್ಕೊಂಡು ವರ್ಕೌಟ್ ಮಾಡ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ? ವರ್ಕೌಟ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದಲ್ವಾ? ಇದನ್ನು ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟು ನಾವು ಹೊರಟ್ವಿ ಟೀ ಕುಟೀರಾಗೆ. ಸೊ ಸ್ವಲ್ಪ ಟೀ ಕುಡ್ಕೊಂಡು ಅರ್ಲಿ ಮಾರ್ನಿಂಗ್ ರಿಫ್ರೆಶ್ಮೆಂಟ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಬಂದಿದ್ದು ನನ್ನ ಸಲೂನ್ ಹತ್ರ ಇರೋವಂತಹ ಟೀ ಕುಟೀರಾಗೆ. ಸೊ ಅಲ್ಲಿಂದ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ನನ್ನ ಅಂಗಡಿನ ಓಪನ್ ಮಾಡಿ ಅರ್ಲಿ ಮಾರ್ನಿಂಗ್ ಓಪನ್ ಮಾಡಿ ನೋಡಿದ್ರೆ ಡೇ ಬಿಫೋರ್ ಎಸ್ಟರ್ಡೇ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು ಮನೆ ಸಲೂನ್ ಎಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಹೊರಟಿದ್ದು ನಮ್ಮ ಮನೆ ಕಡೆಗೆ. ಅಷ್ಟರಲ್ಲಿ ಸೊ ವೇಸ್ಟೇಜ್ನೆಲ್ಲ ಡಿಸ್ಪೋಸ್ ಮಾಡಿಬಿಟ್ಟು ಮನೆ ಕಡೆ ಹೊಡ್ರಿ. ನೋಡ್ರಿ ಸುಖ ಪುರುಷರು ಹೆಂಗ್ ನಿದ್ದೆ ಹೊಡಿತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನನ್ನ ಗಿಡಗಳಿಗೆ, ಮುದ್ದಾದ ಗಿಡಗಳಿಗೆ ನೀರನ್ನ ಹಾಕಿ ರೆಡಿ ಆಗಿಬಿಟ್ಟು ಟಿಫನ್ನ ಮಾಡಿಕೊಂಡೆ. ಟಿಫನ್ ಅಂತಂದರೆ ಓಟ್ಸ್ ತಿನ್ಕೊಂಡು ಮತ್ತೆ ಸಲೂನ್ ಕಡೆಗೆ ಹೊರಡ್ರೆ. ಬ್ಯುಸಿ ಶೆಡ್ಯೂಲ್ಸ್ ನಂದೇ ಆದಂಥ ವರ್ಕಲ್ಲಿ ಬ್ಯುಸಿ ಶೆಡ್ಯೂಲ್ ಆಗಿತ್ತು. ಬಿರಿಯಾನಿ ಮಾಡ್ದಮ್ಮನೆ ಬಾಯ್ ಮುದ್ದು ಬಾಯ್ ಬಾಯ್ ಮುದ್ದು. ಲಂಚ್ ಮಾಡೋಣ ಅಂತ ಬಂದರೆ ನನ್ನ ಅಂಗಡಿಗೆ ಒಬ್ರು ಗೆಸ್ಟ್ ಬಂದಿದ್ರು, ಹನಿಬಿ. ತುಂಬ ಕ್ಯೂಟ್ ಆಗಿತ್ತು ನೋಡಿ. ಬಾಕ್ಸ್ ಓಪನ್ ಮಾಡಿದ್ರೆ ಚಿಕನ್. ವಾವ್ ಅಂತ ಅಂದ್ಕೊಂಡು ಆ ಟೈರ್ಡ್ನೆಸ್ಗೆ ಒಳ್ಳೆ ಊಟನ ಮಾಡಿಕೊಂಡು ವರ್ಕೆಲ್ಲ ಮುಗಿಸಿ ಓಡೋ ಅಷ್ಟರಲ್ಲಿ 9 o'clock ಆಗಿತ್ತು. ಯಾಕೋ ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಓಕೆ ಅಂತ ಅಂದ್ಕೊಂಡು ಮನೆಗೆ ಹೋದರೆ ನನ್ನ ಮಗ, ಮುದ್ದು ಮಗ, ನನ್ನ ಕಾಲನ್ನ ಒತ್ತಾ ಇದ್ದ. ಕಾಲು ನೋವ್ತಿದೆ. ಹೌಸ್ ಸ್ವೀಟ್ ಎಲ್ಲ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅಂತ ಮಕ್ಳಿಗೂ ಅರ್ಥ ಆದರೆ. ಸೊ ಇಲ್ಲಿಗೆ ಈ ದಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ಮಾರ್ನಿಂಗ್.